ಶುಭೋದಯ. ಕರ್ತನಿಗೆ ಸ್ತೋತ್ರ. ಒಬ್ಬ ವೈದ್ಯರು ದಿನವೂ ಅಸಂಖ್ಯಾತ ರೋಗಿಗಳನ್ನು ನೋಡುತ್ತಾ ತುಂಬಾ ಒತ್ತಡದಲ್ಲಿದ್ದರು. ಒಮ್ಮೆ ರೋಗಿಗಳಿಗೆ ಚಿಕಿತ್ಸೆ ಕೊಡದೆ ಶಾಂತಿಯನ್ನು ಹುಡುಕುತ್ತಾ ರಜೆಗೆ ಹೋಗಿ ಶಾಂತವಾದ ಕಾಡಿನ ಮಧ್ಯೆ ಕುಳಿತುಕೊಂಡರು. ಪ್ರಿಯರೇ, ನಮ್ಮ ಜೀವನವು ಹೀಗೆ. ಕೆಲಸ, ಸಮಸ್ಯೆ, ಗೊಂದಲಗಳ ಮಧ್ಯೆ ವಿಶ್ರಾಂತಿಯನ್ನು ಹುಡುಕುತ್ತೇವೆ. ಆದರೆ ನಿಜವಾದ ವಿಶ್ರಾಂತಿ ದೇವರ ಸನ್ನಿಧಿಯಲ್ಲೇ ದೊರೆಯುತ್ತದೆ ಎಂದು ಮರೆತಿರುತ್ತೇವೆ. ಅರಣ್ಯದಲ್ಲಿ ಪ್ರಯಾಣಿಸುತ್ತಿದ್ದ ಇಸ್ರಾಯೇಲರು ನಾವು ಎಲ್ಲಿ ಹೋಗುತ್ತೇವೆ ಎಂಬ ಆತಂಕದಲ್ಲಿದ್ದರು. ಆಗ ದೇವರು ಮೋಶೆಗೆ ವಿಮೋಚನಕಾಂಡ 33:14 ನಾನೇ ನಿಮ್ಮ ಜೊತೆಯಲ್ಲಿ ಬಂದು ನಿಮಗೆ ವಿಶ್ರಾಂತಿಯನ್ನು ಉಂಟು ಮಾಡುವೆನೆಂದು ಹೇಳಿರುವುದನ್ನು ನೋಡುತ್ತೇವೆ. ಇಸ್ರಾಯೇಲರಿಗೆ ದೇವರ ಸಾನ್ನಿಧ್ಯವೇ ರಕ್ಷಣೆಯೂ ಶಾಂತಿಯೂ ಮಾರ್ಗದರ್ಶನವೂ ಆಗಿತ್ತು. ದೇವರು ನಿಮ್ಮನ್ನು ನೋಡಿ ಹೇಳುತ್ತಿದ್ದಾನೆ, ನಾನೇ ನಿಮ್ಮ ಜೊತೆ ಇದ್ದೇನೆ. ನಿಮ್ಮ ಹೋರಾಟ ಏನೇ ಇರಲಿ, ನಿಮ್ಮ ಜೊತೆ ಬರಲು ಸಿದ್ಧನಾಗಿದ್ದೇನೆ. ಆತನ ಸಾನ್ನಿಧ್ಯ ನಿಮ್ಮ ಚಿಂತೆಗಳಿಂದ ಬಿಡುಗಡೆಗೊಳಿಸಿ ನಿಮಗೆ ವಿಶ್ರಾಂತಿ ನೀಡುತ್ತಾನೆ. ಇಂದು ಯೆಹೋವನೇ, ನಿನ್ನ ಸಾನ್ನಿಧ್ಯವೇ ನನಗೆ ಸಾಕು, ನಿನ್ನಲ್ಲೇ ನನ್ನ ವಿಶ್ರಾಂತಿಯನ್ನು ಉಂಟು ಮಾಡು ಎಂದು ಪ್ರಾರ್ಥನೆ ಮಾಡಿ ದೇವರು ರಕ್ಷಣೆ, ಶಾಂತಿ ಮತ್ತು ಮಾರ್ಗದರ್ಶನ ನೀಡಲು ಶಕ್ತನಾಗಿದ್ದಾನೆ. ಈ ದಿನ ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಆಶೀರ್ವಾದವಾಗಿರಲಿ. ಆಮೇನ್. ಪ್ರೈಸ್ ದ ಲಾರ್ಡ್.